ದೇವರು ನಮಗೆ ಕೊಟ್ಟದ್ದು ಯಾವುದು ಅಂತಂದರೆ ಅದ್ಭುತವಾದ ಒಂದು ದೇಹ. ಈ ದೇಹವನ್ನು ನಾವು ಸುಮ್ಮನೆ ಬಿಡಬಾರ್ದು, ಅಥವಾ ಅದಕ್ಕೂ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಬೇಕು, ಅದರಿಂದ ಮನಸ್ಸನ್ನು ಹಾಕಬೇಕು. ಇದಕ್ಕಿರುವಂಥದ್ದು ಆಚಾರ. ದೇಹ, ನಮ್ಮ ಮನಸ್ಸುಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡದ ಹಾಗೆ ಬದುಕುವಂಥ ವ್ಯವಸ್ಥೆ ಉಂಟಲ್ಲ, ಅದನ್ನು ಆಚಾರ ಅಂತ ಕರೆದದ್ದು. ಹಾಗಾಗಿ ಪುರಾಣಗಳು ಆಚಾರವನ್ನು ರಕ್ಷಣೆ ಮಾಡಿ ಆಚಾರವಂತರಾಗಿ ಅಂತ ಉಪದೇಶ ಕೊಡೋದ್ರ ಹಿಂದೆ ಏನು ಅಂತಂದರೆ, ನಿಮ್ಮ ದೇಹದ ಬಗ್ಗೆಯೂ ನಿಮಗೆ ಕಾಳಜಿ ಇರಲಿ, ಇನ್ನೊಬ್ಬರ ಬಗ್ಗೆಯೂ ನಿಮಗೆ ಕಾಳಜಿ ಇರಲಿ, ಲೋಕದ ಬಗ್ಗೆಯೂ ಕಾಳಜಿ ಬೇಕು, ನಮ್ಮ ಬಗ್ಗೆಯೂ ಕಾಳಜಿ ಬೇಕು ಅಂತ ಈ ರೀತಿಯಲ್ಲಿ ಆಚಾರವನ್ನು ಪುರಾಣಗಳು ಉಪದೇಶ ಮಾಡ್ತದೆ. ಹೀಗೆ ಬೆಳಿಗ್ಗೆ ಬೇಗ ಏಳಬೇಕು, ದೇವರಿಗೋಸ್ಕರವಾಗಿ 1 ಗಂಟೆ ಇಡಬೇಕು. ಅದಕ್ಕೋಸ್ಕರ ಹೇಳಿದ್ದು ನಾನು, ನಮಗೆ ಇಷ್ಟು ದೊಡ್ಡ ದೇಹವನ್ನು ಕೊಟ್ಟದ್ರಿಂದ, ಇಷ್ಟು ಅದ್ಭುತವಾದ ಯಂತ್ರವನ್ನು ಕೊಟ್ಟು ನಮ್ಮನ್ನು ನಡೆಸುವಂಥ ದೇವರಿಗೆ ದಿವಸಕ್ಕೆ 1 ಗಂಟೆ ಆದರೂ ಕೃತಜ್ಞತೆ ಕೊಡಬೇಕಲ್ವ. ಅದನ್ನು ಪಾಲು ಮಾಡಿ, ಬೆಳಿಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ಅಂತ. ಸಂಧ್ಯೋಪಾಸನೆ ಅಂದರೆ ಅದೇ. ಹೀಗೆ ದೇವರಿಗೋಸ್ಕರವಾಗಿ ನಾವು ಒಂದಿಷ್ಟು ಕಾಲ ಇಡಬೇಕು ಅಂತ, ದೇವರ ಸ್ಮರಣೆಗೋಸ್ಕರ ಈ ದೇಹವನ್ನು ಕೊಟ್ಟದ್ದಕ್ಕಾಗಿ. ಇದಕ್ಕಿಂತ ದೊಡ್ಡ ಉಡುಗೊರೆ ದೇವರು ಏನನ್ನೂ ನಮಗೆ ಕೊಡಬೇಕಾಗಿಲ್ಲ. ಆದ್ದರಿಂದ ಅಂತಹ ದೇವರಿಗೋಸ್ಕರ ನಾವು ಆಚಾರವಂತರಾಗಬೇಕು ಅಂತ ಪುರಾಣ ನಮಗೆ ಅದನ್ನು ತಿಳಿಸ್ತದೆ, ಆಚಾರವನ್ನು ವರ್ಣಿಸ್ತದೆ. ಸಾಯಂಕಾಲ ಮಲಗುವವರೆಗೆ, ರಾತ್ರಿ ಮಲಗುವವರೆಗೆ ಹೇಗೆ ಇರಬೇಕು ಅಂತ ಅಲ್ಲಲ್ಲಿ ಹೇಳ್ತಾ ಬಂದಿದೆ. ದೇವರನ್ನು ಆರಾಧನೆ ಮಾಡಬೇಕು, ದೇವರ ಪ್ರಸಾದವನ್ನು, ತೀರ್ಥವನ್ನು ನಿತ್ಯ ಸ್ವೀಕಾರ ಮಾಡಬೇಕು ಅಂತ ಪುರಾಣ ಹೇಳ್ತದೆ. ತುಳಸಿ ಪತ್ರ ಸಂಲಗ್ನಂ ಶಾಲಗ್ರಾಮ ಶಿಲಾಂಬುಚ ಗವಾಂ ಶೃಂಗೋದಕಂ ಚೈವ ವಿಪ್ರಪಾದೋದಕಂ ಚಯತ್ ಗುರುಣಾಮೇವ ಮುಖ್ಯಾನಾಂ ಪೂತಾತ್ ಪೂತಮಿತಿ ಸ್ಮೃತಿ. ತುಂಬ ಪವಿತ್ರವಾದಂತಹ ಅನೇಕ ವಸ್ತುಗಳನ್ನು ಪುರಾಣ ಹೇಳ್ತದೆ. ತೀರ್ಥ ಅಂತ ನಾವು ಸ್ವೀಕಾರ ಮಾಡ್ತೇವೆ, ಕುಡಿತೇವೆ. ಅಂತಹ ತೀರ್ಥ ಯಾವುದು ಅಂತ ಕೇಳಿದ್ರೆ ತುಳಸಿ ಪತ್ರ ಸಂಲಗ್ನಂ ಶಾಲಗ್ರಾಮ ಶಿಲಾಂಬುಚ. ಶಾಲಗ್ರಾಮ ಶಿಲೆ, ಅದಕ್ಕೆ ತುಳಸಿಯನ್ನು ಇಟ್ಟು ಶಂಖದಿಂದ ಅಭಿಷೇಕ ಮಾಡಬೇಕಂತೆ. ಹಾಗೆ ಮಾಡಿ ಅದನ್ನು ತೀರ್ಥ ಅಂತ ಕುಡಿಬೇಕು. ತುಂಬ ಪವಿತ್ರವಾದಂಥದ್ದು ಶಾಲಗ್ರಾಮ ಶಿಲೆ. ಗಂಡಕಿ ನದಿಯಲ್ಲಿ ಸಿಗುವಂಥದ್ದು. ಅದರಲ್ಲಿ ಚಕ್ರ ಇರ್ತದೆ. ಯಾವುದರಲ್ಲಿ ಚಕ್ರ ಅಂಕಿತವಾಗಿರ್ತದೋ ಅದು ಎಲ್ಲವೂ ಪರಿಶುದ್ಧವಾದದ್ದು ಅಂತ ಶಾಸ್ತ್ರ ಹೇಳ್ತದೆ. ಸ್ವಾಭಾವಿಕವಾದ ಚಕ್ರಗಳು. ಚಕ್ರ ಅಂದರೆ ಸುದರ್ಶನ, ದೇವರ ಕೈಯಲ್ಲಿರುವಂಥ ಚಕ್ರ. ಅದು ಪವಿತ್ರ ಮಾಡ್ತದೆ ಅಂತ ವೇದ ಮಂತ್ರವೇ ಹೇಳ್ತದೆ. ಚರಣಂ ಪವಿತ್ರಂ ವಿಚದಂ ಪುರಾಣಂ ಏನ ಭೂತಸ್ತರ ಚದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಭೂತಾಹ ಅತಿ ಪಾಪ್ಮ ನವರಾತಿಂತರೇಮ ಅಂತ ಚಕ್ರವನ್ನೇ ಸ್ತೋತ್ರ ಮಾಡುವಂಥ ಮಂತ್ರಗಳು. ಹಾಗಾಗಿ ನಮ್ಮ ಅಶುದ್ಧಿಯನ್ನು, ನಮ್ಮ ಪಾಪಗಳನ್ನು ಎಲ್ಲ ನಾಶ ಮಾಡಿ ನಮಗೆ ಪುಣ್ಯವನ್ನು ಕೊಡುವಂಥದ್ದು, ನಮ್ಮನ್ನು ಶುದ್ಧರನ್ನಾಗಿ ಮಾಡುವಂಥದ್ದು ಭಗವಂತನ ಚಕ್ರದಿಂದ ಸಾಧ್ಯವಾಗುತ್ತದೆ. ಹಾಗಾಗಿ ಅಂತಹ ಚಕ್ರ ಎಲ್ಲೆಲ್ಲಿ ಅಂಕಿತವಾಗಿದೆಯೋ ಅದನ್ನೆಲ್ಲವನ್ನು ನಾವು ಉತ್ತಮ ಪ್ರತೀಕ ಅಂತ ಪೂಜಿಸ್ತೇವೆ. ಹಾಗಾಗಿ ಶಾಲಗ್ರಾಮ ಶಿಲೆಯ ಒಳಗೆ ಚಕ್ರಗಳಿರ್ತದೆ. ಹಾಗಾಗಿ ಅದನ್ನು ಭಗವತ್ ಪ್ರತೀಕ ಅಂತ ಪೂಜಿಸುವಂಥದ್ದು. ಚಕ್ರಾಂಕಿತ ಶಿಲೆ ಅಂತ ದ್ವಾರಕೆಯಲ್ಲಿ ಸಿಗುತ್ತದೆ, ಒಂದು ಅಸ್ಥಿ, ಅದನ್ನು ಪೂಜಿಸ್ತೇವೆ. ಚಕ್ರಾಂಕಿತ ಶಿಲೆಯನ್ನು ಪೂಜಿಸ್ತೇವೆ ಚಕ್ರ ಇರುವುದರಿಂದ ಅಂತ. ಅನಂತರ ದೇವರಿಗೆ ಹವಿಸ್ಸಾಗಿ ಸಮರ್ಪಿಸುವಂತಹ ಸಮಿತಿ ಇತ್ಯಾದಿಗಳಲ್ಲಿ ಅಮೃತ ಬಳ್ಳಿ, ಗಳೂಚಿ ಎನ್ನುವಂಥ ಒಂದು ದ್ರವ್ಯವನ್ನು, ಅಮೃತ ಬಳ್ಳಿಯನ್ನು ನಾವು ಸಮರ್ಪಣೆ ಮಾಡ್ತೇವೆ. ಧನ್ವಂತರಿ ಹೋಮಕ್ಕೆ ಅಮೃತ ಬಳ್ಳಿಯನ್ನು ಉಪಯೋಗ ಮಾಡ್ತಾರೆ. ಯಾಕೆ ಅಂತಂದರೆ ಅದರಲ್ಲೂ ಚಕ್ರ ಇರ್ತದೆ. ಅದನ್ನು ತುಂಡರಿಸಿದರೆ ಅದರಲ್ಲಿ ಚಕ್ರ ಗೋಚರವಾಗ್ತದೆ. ಹೀಗೆ ಎಲ್ಲೆಲ್ಲಿ ಚಕ್ರ ಉಂಟೋ ಅದನ್ನೆಲ್ಲ ಪರಿಶುದ್ಧ ಅಂತ ಶಾಸ್ತ್ರ ಕರೆದಿದೆ. ಹಾಗಾಗಿ ಶಾಲಗ್ರಾಮವು ಚಕ್ರವನ್ನು ಹೊಂದಿದ್ದರಿಂದ ಪರಿಶುದ್ಧ. ಅದರೊಳಗಿರುವಂತಹ ಚಕ್ರ ನಮ್ಮೊಂದು ಪವಿತ್ರ ಮಾಡ್ತದೆ ಎನ್ನುವ ದೃಷ್ಟಿಯಿಂದ ಶಾಲಗ್ರಾಮಕ್ಕೆ ತುಳಸಿಯನ್ನು ಇಟ್ಟು ಶಂಖದಲ್ಲಿ ಅಭಿಷೇಕ ಮಾಡಿ ಆ ತೀರ್ಥವನ್ನು ಕುಡಿಬೇಕು ಅಂತ. ಅದು ಒಳಗಿನ ಶುದ್ಧಿಯನ್ನು ಮಾಡ್ತದೆ. ದೇಹದ ಒಳಗಿನ ಶುದ್ಧಿಯನ್ನು ಅದು ಮಾಡ್ತದೆ. ದೇಹದ ಹೊರಗಿನ ಶುದ್ಧಿಯನ್ನು ಅದರಿಂದ ಆ ಪ್ರೋಕ್ಷಣಾದಿಗಳನ್ನು ಮಾಡಿಕೊಂಡ್ರೆ ಹೊರಗಿನ ಶುದ್ಧಿ ಆಗ್ತದೆ. ಆಮೇಲೆ ಜ್ಞಾನಿಗಳ ಕಾಲು ತೊಳಿಬೇಕು ಅಂತ. ಮನಃಶುದ್ಧಿಗೋಸ್ಕರ, ದೇಹ ಶುದ್ಧಿಗೋಸ್ಕರ ಅಲ್ಲ, ಅದು ಮನಃಶುದ್ಧಿಗೋಸ್ಕರ. ಜ್ಞಾನಿಗಳ ಕಾಲು ತೊಳೆಯುವುದು ಅಂದರೆ ಏನು ಅರ್ಥ ಗೊತ್ತುಂಟ? ನಾನು ನಿಮ್ಮಿಂದ ಕಲೀಲಿಕ್ಕೆ ತುಂಬ ಉಂಟು ಎನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸುವಂಥದ್ದು ಅಂತ. ಯಾರದ್ದಾದರೂ ಕಾಲು ಹಿಡಿಯುವುದು ಅಂದರೆ ಏನು ಅರ್ಥ? ನಾನು ನಿಮಗೆ ದಾಸನಾಗಿದ್ದೇನೆ, ಭೃತ್ಯನಾಗಿದ್ದೇನೆ, ನನ್ನೊಂದು ಉದ್ಧಾರ ಮಾಡಿ ನಾನು ನಿಮ್ಮಿಂದ ಕಲಿಯುವಂಥದ್ದು ತುಂಬ ಉಂಟು ಅಂತ ತೋರಿಸಿಕೊಡುವಂಥ ಒಂದು ವಿಧಾನ ಅಷ್ಟೇ. ಹಾಗಾಗಿ ಜ್ಞಾನಿಗಳನ್ನು ಕಾಲು ತೊಳೆದು ಅರ್ಚನೆ ಮಾಡಬೇಕು, ಗುರುಗಳನ್ನು ಅರ್ಚನೆ ಮಾಡಬೇಕು. ಹೀಗೆ ಯಾರು ಮಾಡ್ತಾನೋ ಅವ ಪವಿತ್ರನಾಗುತ್ತಾನೆ ಅಂತ ಪುರಾಣ ನಮಗೆ ಹೇಳ್ತದೆ. ಆಮೇಲೆ ಅನೇಕ ವಿಧಿ ನಿಷೇಧಗಳನ್ನು ಪುರಾಣ ಹೇಳ್ತದೆ. ಹೀಗೆ ಇರಬೇಕು,
ಹೀಗೆ ಇರಬಾರ್ದು ಅಂತ ಹೇಳ್ತದೆ. ಅದರಲ್ಲಿ ಕೆಲವು ವಿಧಿಗಳನ್ನು ಹೇಳಿದೆ. ಸಾಮಾನ್ಯವಾಗಿ ಎಲ್ಲ ಭೂತಗಳಲ್ಲಿ ದಯೆ ಇರಬೇಕು. ನಾವು ಬದುಕುವಾಗ ಎಲ್ಲ ವಸ್ತುಗಳನ್ನು ಸಮವಾಗಿ ನೋಡಬೇಕು. ನಮ್ಮಲ್ಲಿ ಅದೊಂದು ದುರ್ಗುಣ ಉಂಟು. ಯಾವ ದುರ್ಗುಣ ಅಂತಂದರೆ, ಇಡೀ ಲೋಕ ಇರುವಂಥದ್ದು ನಮಗೆ ಮಾತ್ರ ಅಂತ ನಾವು ಎಣಿಸಿಕೊಂಡದ್ದು ಹಾಗೆ. ಇಡೀ ಲೋಕ ಇರುವಂಥದ್ದು ಮನುಷ್ಯರಿಗೆ ಮಾತ್ರ ಅಂತ ಆಲೋಚನೆ ಮಾಡುವ. ಭಾರತದಲ್ಲಿ ಒಂದು 130 ಕೋಟಿ ಜನ ಇದ್ದಾರೆ ಅಂತ ಹೇಳಿದರೆ ಪ್ರಾಣಿಗಳು ಎಷ್ಟಿದ್ದಾವೆ ಅಂತ ಲೆಕ್ಕ ಮಾಡಿ. ಎಲ್ಲ ರೀತಿಯ ಪ್ರಾಣಿಗಳು, ಇರುವೆಯಿಂದ ಹಿಡಿದು ನುಸಿ ನೊಣದಿಂದ ಹಿಡಿದು ಎಲ್ಲ ಜೀವ ಇರುವಂತಹ ಮನುಷ್ಯ ಭಿನ್ನವಾದ ಪ್ರಾಣಿಗಳು ಎಷ್ಟಿದ್ದಾವೆ ಅಂತ ಲೆಕ್ಕ ಮಾಡಿ. 130 ಕೋಟಿಗೆ 100ರಿಂದ ಗುಣಿಸಿದರೆ ಎಷ್ಟಾಗ್ತದೋ ಅದಕ್ಕಿಂತಲೂ ಹೆಚ್ಚುಂಟು, ಇರಬೇಕು, ಖಂಡಿತ ಇರಬೇಕು. ಯಾಕೆಂತಂದರೆ ನಮಗೆ ನೋಡುವಾಗಲೇ ಗೊತ್ತಾಗ್ತದೆ. ಅಷ್ಟು ತಿರ್ಯಕ್ ಜಂತುಗಳು ಈ ಭೂಮಿಯಲ್ಲಿ, ನಮಗೂ ಈ ಭೂಮಿ ಬೇಕು ಅಥವಾ ನಾವು ಈ ಭೂಮಿಗೆ ವಾರಸುದಾರರು ಅಂತಿದ್ದಾವೆ. ನಾವು ಯಾವತ್ತಾದರೂ ಅವುಗಳನ್ನು ಲೆಕ್ಕಕ್ಕೆ ಪಡ್ಕೊಂಡಿದ್ದೇವಾ? ಇಡೀ ಜಗತ್ತಿನಲ್ಲಿ ಎಲ್ಲ ನಿರ್ಣಯ ತಗೊಳ್ತೇವೆ. ಮನುಷ್ಯರು ಹೀಗಿರಬೇಕು, ಹಾಗಿರಬೇಕು, ಮನುಷ್ಯರಿಗೋಸ್ಕರ ಅದು ಮಾಡಬೇಕು, ಆಸ್ಪತ್ರೆ ಮಾಡಬೇಕು, ರಸ್ತೆಗಳನ್ನು ಮಾಡಬೇಕು, ಎಲ್ಲ ಮಾಡಬೇಕು ಅಂತ. ಪ್ರಾಣಿಗಳಿಗೋಸ್ಕರ ಎಂತಾದರೂ ಮಾಡಬೇಕು ಅಂತ, ಗೋವಿಗೊಂದು ಗೋಶಾಲೆ ಕಟ್ಟಬೇಕು, ಹುಲಿ ಸಂರಕ್ಷಣೆ ಮಾಡಬೇಕು, ಕುದುರೆಗಳನ್ನು ಸಾಕಬೇಕು ಅಂತ ಒಂದು 3-4 ಪ್ರಾಣಿಗಳನ್ನು ಇಟ್ಟುಕೊಂಡದ್ದು ಬಿಟ್ಟರೆ ಉಳಿದದ್ದು ಯಾವ ಪ್ರಾಣಿಗಳ ಬಗ್ಗೆಯೂ ನಾವು ಆಲೋಚನೆ ಮಾಡೋದಿಲ್ಲ. ಆಹಾರದ ವಿಷಯದಲ್ಲೂ ಇಲ್ಲ. ಮನುಷ್ಯನಿಗೆ ಆಹಾರ ಸಂಗ್ರಹಣೆ ಎಷ್ಟು ಮಾಡ್ತೇವೆ? ಇಡೀ ದೇಶಕ್ಕೆ 1 ತಿಂಗಳು ಬೇಕಾದಷ್ಟು ಆಹಾರವನ್ನು ಸಂಗ್ರಹಣೆ ಮಾಡಿ ಇಟ್ಕೊಳ್ಬೇಕು ಅಂತ ಎಷ್ಟು ಸಂಗ್ರಹಣೆ ಮಾಡ್ತೇವೆ? ಪ್ರಾಣಿಗಳಿಗೆ ಬೇಕಾದ ಮೇವನ್ನು ಸಂಗ್ರಹಣೆ ಮಾಡಿ ಅಂತೆ ಯಾರೂ ಮಾಡೋದಿಲ್ಲ. ಇಲ್ಲ, ಹಿಂದಿನ ಕಾಲದಲ್ಲಿ ಈ ಒಂದು ವ್ಯವಸ್ಥೆ ಇತ್ತು. ದನಗಳಿಗೆ ಮೇಯಲಿಕ್ಕೆ ಅಂತಲೇ ಒಂದಷ್ಟು ಜಾಗವನ್ನು ಬಿಡ್ತಾ ಇದ್ರು. ಆ ಜಾಗದಲ್ಲಿ ಮನುಷ್ಯ ಪ್ರವೃತ್ತಿ ಮಾಡುವುದೇ ಇಲ್ಲ, ಮನುಷ್ಯ ಅಲ್ಲಿಗೆ ಹೋಗುವುದಿಲ್ಲ. ಯಾಕೆ ಅಂತಂದರೆ ಅದು ದನಗಳಿಗೆ ಮೇಯಲಿಕ್ಕೆ ಇರುವಂಥದ್ದು, ಅದರಲ್ಲಿ ಹುಲ್ಲು ಬೆಳಿಬೇಕು, ಅವುಗಳು ಬಂದು ತಿನ್ನಬೇಕು ಅಂತ. ಇವತ್ತು ಅಂತಹ ಗೋಮಾಳಗಳನ್ನೆಲ್ಲ ನಾವು ಮತ್ತೆ ನಗರವಾಗಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಎಲ್ಲ ಕಡೆಯಲ್ಲಿ ನೋಡಿದರೂ ಬಿಲ್ಡಿಂಗ್ಗಳನ್ನು ಕಟ್ಟುವುದು, ಅದರಲ್ಲಿ ಮತ್ತೆ ನಾವು ವಾಸ ಮಾಡುವುದು ಅಂತ ಮನುಷ್ಯನ ವಾಸಕ್ಕೆ ಭೂಮಿ ಸಾಕಾಗದೆ ಚಂದ್ರ ಹೋಗಬೇಕು ಅಂತ ಹೇಳ್ತೇವೆ ನಾವು. ಹಾಗಾಗಿ ಎಲ್ಲ ಪ್ರಾಣಿಗಳನ್ನು ಕೂಡ ಮರೆತು ನಮಗೆ ಎಲ್ಲ ಭೂಮಿ, ಎಲ್ಲ ಧಾನ್ಯಗಳು ನಮಗೆ ಅಂತ. ಗದ್ದೆ ಬೆಳೆಸಿದರೆ ಹಕ್ಕಿಗಳು ಬಂದು ತಿಂದು ಹೋಗ್ತವೆ ಅಂತ ಅವುಗಳನ್ನು ಓಡಿಸುವ ಕಾರ್ಯಕ್ರಮವೇ ದೊಡ್ಡದು. ಗದ್ದೆ ಅನ್ನುವಂಥದ್ದು ನಮಗೆ ಮಾತ್ರ ಅಂತ ಯಾರು ಹೇಳಿದ್ದು? ಭೂಮಿ ಅನ್ನುವಂಥದ್ದು ನಮಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಅದು ಎಲ್ಲ ಜೀವಿಗಳಿಗೆ ಸಂಬಂಧಪಟ್ಟದ್ದು. ಆಯಾ ಜೀವಿಗಳ ಪಾಲನ್ನು ಅವುಗಳು ತಗೊಂಡು ಹೋಗ್ತವೆ. ಹಕ್ಕಿಗಳು ಯಾಕೆ ತಿನ್ನಬೇಕು ಗದ್ದೆಯಲ್ಲಿದ್ದದ್ದು ಕೇಳಿದ್ರೆ, ನಮಗೆ ಗೊತ್ತಿಲ್ಲದ ಹಾಗೆ ಹಕ್ಕಿಗಳು ಗದ್ದೆ ಬೆಳೆಯುವಾಗ ನಮಗೆ ಉಪಕಾರ ಮಾಡ್ತದೆ. ಒಂದಷ್ಟು ಹುಳು ಹುಪ್ಪಟೆಗಳನ್ನು ತಿಂತವೆ. ಅವುಗಳನ್ನು ತಿನ್ನದೇ ಇದ್ದರೆ ಆ ಹುಳುಗಳು ಗಿಡವನ್ನು ತಿಂದು ಹಾಕಿ ಧಾನ್ಯ ಬರದ ಹಾಗೆ ಮಾಡ್ತವೆ. ಆ ಹುಳು ಹುಪ್ಪಟೆಗಳನ್ನು ಹಕ್ಕಿಗಳು ತಿನ್ನೋದ್ರಿಂದ ಬೆಳೆಯುವ ಧಾನ್ಯದಲ್ಲಿ ಅವುಗಳ ಪಾಲನ್ನು ಅವುಗಳು ತಗೊಂಡು ಹೋಗ್ತವೆ. ಹೀಗೆ ಯಾರು ಆಲೋಚನೆ ಮಾಡ್ತಾನೆ ಅವನಿಗೆ ಯಾವತ್ತೂ ಲಾಸ್ ಆಗುವುದಿಲ್ಲ, ಅವನಿಗೆ ಯಾವತ್ತೂ ಲೋಭ ಬರೋದಿಲ್ಲ. ಆ ದೃಷ್ಟಿಯಿಂದ ನಾವು ಜಗತ್ತನ್ನು ನೋಡುವಾಗ ಈ ಜಗತ್ತೆನ್ನುವಂಥದ್ದು ಎಲ್ಲರಿಗೆ ಸಂಬಂಧಪಟ್ಟದ್ದು ಎನ್ನುವ ಭಾವನೆ ನಮಗಿದ್ದರೆ ಆಗ ನಮ್ಮ ಸ್ವಾರ್ಥ ಕಮ್ಮಿ ಆಗ್ತದೆ ಅಂತ. ಈ ದೃಷ್ಟಿಯಿಂದ ಮನುಷ್ಯ ಬದುಕಬೇಕು ಅಂತ. ಮನುಷ್ಯ ಬದುಕುವಂಥದ್ದು ಅಂತಂದರೆ ತನಗೋಸ್ಕರ ಬದುಕುತ್ತೇನೆ, ಎಲ್ಲ ವಸ್ತುಗಳು ತನಗೋಸ್ಕರ ಅಂತ ನಾವು ಎಣಿಸ್ಕೊಳ್ಳೋದು ಹಾಗೆ. ಎಲ್ಲ ವಸ್ತುಗಳು ಕೂಡ ನಮಗೆ ಭೋಗ್ಯ, ನಾವು ಭೋಗ್ತಾರರು. ಹಾಗಾಗಿ ಒಂದು ವಸ್ತು ಉಂಟು ಅಂತಂದರೆ, ಯಾರಾದರೂ ಒಂದು ಹೊಸ ವಸ್ತುವಿನ ಬಗ್ಗೆ ಹೇಳಿದರೆ ಅದರಿಂದ ನನಗೇನು ಅಂತ ಕೇಳ್ತೇವೆ. ನನಗೇನು ಲಾಭ? ಯಾರದ್ದು ಮಾತು ಕೇಳಬೇಕು, ಎಲ್ಲಿಗೋ ಹೋಗಬೇಕು, ಯಾವುದನ್ನು ನೋಡಬೇಕು ಅಂತಿದ್ದರೆ ಅದರಿಂದ ನನಗೇನು ಅಂತ. ನನಗೆ ಲಾಭ ಇಲ್ಲದಿದ್ದರೆ ನಾನು ಆ ಕೆಲಸ ಮಾಡೋದೇ ಇಲ್ಲ ಅಂತ. ಇಲ್ಲ, ನಿನ್ನಿಂದ ಒಂದು 10 ಜನಕ್ಕೆ ಉಪಕಾರ ಆಗ್ತದೆ, ಅದು ಮಾಡದಿದ್ದರೂ ತೊಂದರೆ ಇಲ್ಲ, ನಾವು ಬಂದು ಬಿಡ್ತೇವೆ. ಆದರೆ ಬೇರೆ ಪ್ರಾಣಿಗಳು ಹಾಗಲ್ಲ. ಅವುಗಳು ಬದುಕುವ ಮೂಲಕ ಯಾವತ್ತೂ ಯಾರಿಗೂ ತೊಂದರೆ ಮಾಡುವುದಿಲ್ಲ. ಸಣ್ಣ ಉದಾಹರಣೆ ನಾನು ಕೊಡ್ತೇನೆ. ಮನುಷ್ಯರು ಬದುಕುತ್ತಾರೆ, ಒಂದಷ್ಟು ಕಸಗಳನ್ನು ಸೃಷ್ಟಿ ಮಾಡಿಕೊಳ್ತಾರೆ. ಮಹಾನಗರಗಳನ್ನು ನೀವು ನೋಡ್ಬೋದು. ನೋಡಿದರೆ ಎಲ್ಲ ಕಡೆಯಲ್ಲೂ ಕಸಗಳ ರಾಶಿ ದಿನ ದಿನ ಬೆಳೀತಾ ಇರ್ತದೆ. ಆ ಕಸಗಳನ್ನು ಡಂಪ್ ಮಾಡುವಂಥ ಡಂಪಿಂಗ್ ಯಾರ್ಡ್ ಅಂತ ಏನು ಕರೀತಾರೆ, ಒಂದು 10 ಎಕರೆ ಪ್ರದೇಶ, ಅಲ್ಲಿ ಕಸಗಳನ್ನು ರಾಶಿ ಹಾಕಿದರೆ ಅದರ ಸುತ್ತ 2-3 ಕಿಲೋಮೀಟರ್ ದೂರ ಯಾರಿಗೂ ಮನುಷ್ಯರಿಗೆ ಸರಿಯಾಗಿ ಉಸಿರಾಡಲಿಕ್ಕೆ ಆಗುವುದಿಲ್ಲ, ಅಷ್ಟು ದುರ್ಗಂಧ ಬರ್ತದೆ. ಇದು ಮನುಷ್ಯರು ಮಾತ್ರ ಸಂಪಾದಿಸಿದ ಕಸ, ಅದರಿಂದ ಆಗಿರುವಂಥ ದುರ್ಗಂಧ. ನಾನು ಸಣ್ಣ ಪ್ರಶ್ನೆ ಕೇಳ್ತೇನೆ, ಲೋಕದಲ್ಲಿ ಎಷ್ಟು ಪ್ರಾಣಿಗಳಿದ್ದಾವೆ? ಆ ಪ್ರಾಣಿಗಳಿಂದ ತ್ಯಕ್ತವಾದಂತಹ ಅವುಗಳು ಸೃಷ್ಟಿ ಮಾಡಿದ ಕಸದಿಂದ ಒಂದು ದಿವಸವಾದರೂ ನಮಗೆ ದುರ್ಗಂಧ ಬಂದದ್ದುಂಟ? ಯಾಕೆ ಬರುವುದಿಲ್ಲ? ಪ್ರಕೃತಿ ಅದಕ್ಕೆಲ್ಲ ಬೇರೆ ವ್ಯವಸ್ಥೆ ಮಾಡಿಕೊಂಡು ಬಿಟ್ಟಿದೆ. ನೋಡುವ, ಮನುಷ್ಯರ ಸಂಖ್ಯೆಗಿಂತ 100 ಪಟ್ಟು ಅಲ್ಲ 1000 ಪಟ್ಟು ಅಧಿಕ ಪ್ರಾಣಿಗಳು ಲೋಕದಲ್ಲಿದ್ದಾವೆ. ಯಾವ ಪ್ರಾಣಿಯಿಂದಲೂ ನಮಗೆ ತೊಂದರೆ ಆದದ್ದಿಲ್ಲ. ನಮಗೆ ದುರ್ಗಂಧ ಬರುವುದು ಯಾವುದು?
ನಾವು ಮೀನು ಹಿಡಿದು ಅದನ್ನು ಒಣಗಿಸಿದರೆ ಅದರಿಂದ ಬಂದೀತು ಅಷ್ಟೇ. ನಾವು ಯಾರನ್ನೋ ಯಾವುದೋ ಪ್ರಾಣಿಯನ್ನು ಕೊಂದು ರಸ್ತೆಯಲ್ಲಿ ಹಾಕಿದರೆ ಬಂದಿದ್ದಷ್ಟೇ ಬಿಟ್ಟರೆ ಬೇರೆ ಯಾವ ಪ್ರಾಣಿಯಿಂದಲೂ ನಿತ್ಯಕ್ಕೆ ಬರುವಂತಹ ಯಾವುದೇ ಅವ್ಯವಸ್ಥೆ ಲೋಕದಲ್ಲಿ ಆಗ್ತಾ ಇಲ್ಲ. ಎಷ್ಟು ಜಲಚರಗಳಿದ್ದಾವೆ, ಎಷ್ಟು ಭೂಮಿಯಲ್ಲಿ ಭೂಚರಗಳಿದ್ದಾವೆ, ಕಾಡಿನಲ್ಲಿ ಎಷ್ಟು ಪ್ರಾಣಿಗಳಿದ್ದಾವೆ. ಯಾವ ಪ್ರಾಣಿಯೂ ಪರಿಸರವನ್ನು ಮಲಿನ ಮಾಡುವುದಿಲ್ಲ. ಮನುಷ್ಯ ಮಾತ್ರ ಪರಿಸರವನ್ನು ಹಾಳು ಮಾಡುವುದು ಯಾಕೆ ಅಂತ. ಆ ದೃಷ್ಟಿ ಅದು ವಿಶಾಲವಾದಂಥ ದೃಷ್ಟಿ, ಅದನ್ನು ನೋಡಬೇಕು. ಅದನ್ನು ಗಮನಿಸಿಕೊಂಡ್ರೆ ನಾವು ಲೋಕವನ್ನು ಎಷ್ಟು ಹಾಳು ಮಾಡ್ತಾ ಇದ್ದೇವೆ ಅಂತ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ನಾವು ಬದುಕುವಾಗ ಎಲ್ಲ ಭೂತಗಳಿಗೆ ಅವಕಾಶವನ್ನು ಕೊಟ್ಟು ಬದುಕಬೇಕು. ಎಲ್ಲ ಪ್ರಾಣಿಗಳಿಗೆ, ಎಲ್ಲ ತಿರ್ಯ ಜಂತುಗಳಿಗೆ ಅವಕಾಶವನ್ನು ಕೊಟ್ಟು ಬದುಕಬೇಕು. ಹೀಗೆ ಬದುಕುವಂಥದ್ದಕ್ಕೆ ಗಾರ್ಹಸ್ಥ್ಯ ಅಂತ ಹೆಸರು. ಪುರಾಣ ಆಚಾರವನ್ನು ಉಪದೇಶ ಮಾಡುವಾಗ ಸರ್ವಭೂತ ದಯೆಯನ್ನು ಹೇಳ್ತದೆ. ಎಲ್ಲ ಭೂತಗಳ ಒಟ್ಟಿಗೆ ಬದುಕಬೇಕು ಅಂತ. ಅದಕ್ಕೋಸ್ಕರ ನಾವು ಊಟ ಮಾಡುವುದಕ್ಕಿಂತ ಮೊದಲು ನಮಗೊಂದಷ್ಟು ಋಣ ಉಂಟು. ಅದಕ್ಕೋಸ್ಕರ ದೇವರ ಋಣವನ್ನು ಪರಿಹಾರ ಮಾಡಲಿಕ್ಕೆ ದೇವಯಜ್ಞ, ಪಿತೃಗಳ ಋಣವನ್ನು ಪರಿಹಾರ ಮಾಡಲಿಕ್ಕೆ ಪಿತೃಯಜ್ಞ, ಅದೇ ರೀತಿ ಎಲ್ಲ ಪ್ರಾಣಿಗಳ ಋಣವನ್ನು ಪರಿಹಾರ ಮಾಡಲಿಕ್ಕೆ ಭೂತಯಜ್ಞ ಅಂತ ಒಂದಷ್ಟು ಅನ್ನವನ್ನು ಹೊರಗೆ ಬಿಸಾಡ್ತೇವೆ. ಕಾಗೆ ಇತ್ಯಾದಿ ಪಕ್ಷಿಗಳು ತಿಂದು ಹೋಗಲಿ ಅಂತ. ನಾವು ಊಟ ಮಾಡುವ ಒಂದು ಮುಷ್ಟಿ ಅನ್ನವನ್ನು ಹೊರಗೆ ಹಾಕುವಂಥ ಉದ್ದೇಶ ನನ್ನಿಂದ ಎಲ್ಲ ಪ್ರಾಣಿಗಳಿಗೂ ಏನಾದರೂ ಸಿಗಲಿ ಅಂತ.